ಈಗ ವಿದ್ಯಾರ್ಥಿಗಳೇ, ಒಬ್ಬ ವಿದ್ಯಾರ್ಥಿಯು ಮೊದಲೇ ಪರೀಕ್ಷೆಯಲ್ಲಿ 25ಕ್ಕೆ 18 ಅಂಕಗಳನ್ನು, ಎರಡನೇ ಪರೀಕ್ಷೆಯಲ್ಲಿ 25ಕ್ಕೆ 22 ಅಂಕಗಳನ್ನು ಗಳಿಸಿದರೆ ಎರಡನೇದರಲ್ಲಿ ಶೇಕಡ ಎಷ್ಟು ಹೆಚ್ಚು ಗಳಿಸಿದನು ಇನ್ನು ಪ್ರಶ್ನೆಯನ್ನು ಹೆಂಗೆ ಅರ್ಥ ಮಾಡ್ಕೋಬೇಕು. ಎರಡು ಸೇಮ್ ಅದ ಮಾನ್ ಅಂದ್ರೆ 25ಕ್ಕೆ 18, 25ಕ್ಕೆ 22. ಇನ್ನು 25ಕ್ಕೆ 22 ಎರಡನೇ ಪೇಪರ್, ಮೊದಲಿನ ಪೇಪರ್ಗೆ 25ಕ್ಕೆ 18 ತೊಗೊಳೋಣ, ಎರಡನೇ ಪೇಪರ್ಗೆ 25ಕ್ಕೆ 22 ತೊಗೊಳೋಣ. ಅಂಗಡಿ 25ಕ್ಕೆ ಎಷ್ಟು ಹೆಚ್ಚಳ ತೊಗೊಂಡ ಅನ್ನೋದು ನಾವು ತಕ್ಕೋಬೇಕೀಗ. ಎರಡನೇ ಪೇಪರದಲ್ಲಿ ಹೆಚ್ಚಿನ ಅಂಕಗಳು ಬರೋಬ್ಬರಿ ಯಾವ್ದನ್ನೇನು ಮಾಡ್ಯಾನ, 25ಕ್ಕೆ 22 ತೊಗೊಂಡಾನ. ಎರಡನೇ ಪೇಪರ, ಒಂದನೇ ಪೇಪರ್ಗೆ 25ಕ್ಕೆ ಎಷ್ಟು ತೊಗೊಂಡಾನ, 18 ತೊಗೊಂಡಾನ. ಎಷ್ಟು ಹೆಚ್ಚು ತೊಗೊಂಡಂಗ ಆತವ? 22ರಾಗ 18 ಕಳೆದ್ರೆ ಏನಾಯ್ತು, 4 ಬಂತು. 25ಕ್ಕೆ 4 ಹೆಚ್ಚಿಗೆ ತೊಗೊಂಡಂಗ ಆಯ್ತು. ಯಾಕಂತ ಕೇಳ್ರಿ, ಶೇಕಡಾದಾಗದ ಅಂದ್ರೆ ಇಲ್ಲಿ ಛೇದಗಳು ಸಮನಾಗಿದ್ದಾಗ 22ರಾಗ 18 ಕಳೆಯರಿ 4 ಆಯ್ತು. 25 ಇದಕ್ಕಿದ್ದಂಗೆ ಇಡ್ಬೇಕು. ಯಾಕಂದ್ರೆ ಛೇದಗಳು ಸಮನಾಗಿದ್ದಾಗ ಅಂಶದಲ್ಲಿ ಕಳೆದಿಟ್ಟು ಬಿಡ್ರಿ, ಉತ್ತರ ಬಂದ್ಬಿಡ್ತದೆ. ಶೇಕಡ ಅಂಕಗಳನ್ನು ಹೆಂಗೆ ಕಂಡಿಡ್ಬೇಕು? 25ಕ್ಕೆ 4, 25 ಅಂಕಗಳಿಗೆ ಬರೋಬ್ಬರಿ 4 ಹೆಚ್ಚಳ. ಶೇಕಡ ಅಂದ್ರೆ ಎಷ್ಟು? ಒಂದು ವೇಳೆ 100 ಅಂಕಗಳಿಗೆ ಎಷ್ಟು ಹೆಚ್ಚು ತಗೊಂಡವ? ಸರಿಯಾಗಿ ಅರ್ಥ ಮಾಡ್ಕೋಬೇಕು ಗಣಿತಗಳನ್ನು. ನೋಡ್ರಿ, ಎರಡನೇ ಪೇಪರದಲ್ಲಿ ಸ್ವಲ್ಪ ತಪ್ಪದ ಅಕ್ಷರ ಬರೆಯಲ್ಲ. ಎರಡನೇ ಪೇಪರದಲ್ಲಿ ಹೆಚ್ಚಳ ತಕ್ಕೋಬೇಕು, ಹೆಚ್ಚಿನ ಅಂಕಗಳು. ಎರಡನೇ ಪೇಪರದಲ್ಲಿ ಹೆಚ್ಚಿನ ಅಂಕಗಳನ್ನ ಹೆಂಗೆ ತಕ್ಕೋಬೇಕು? 25ಕ್ಕೆ 18, 25ಕ್ಕೆ 22 ಇತ್ತಂದ್ರೆ ಹೆಚ್ಚಳ ಹಿಂಗೆ ತಕ್ಕೋಬೇಕು ನೀವು. 25ಕ್ಕೆ 22, 25ಕ್ಕೆ 18 ತಕ್ಕೋಣ ಅಂದ್ರೆ 25ಕ್ಕೆ 4 ಹೆಚ್ಚಳ ಆಯ್ತು. 25 ಅಂಕಗಳಿಗೆ 4 ಹೆಚ್ಚಳವಾದರೆ ಶೇಕಡ ಅಂದ್ರೆ ಎಷ್ಟು? 100 ಅಂಕಗಳಿಗೆ ಬರೋಬ್ಬರಿ ಎಷ್ಟು? 100 × 4 ಸರಸವಾಗಲಿ 25. 25 ಒಂದಲೇ 25, 25 4ಲೇ 100, 4 4ಲೇ 16 ಬರೋಬ್ಬರಿ ಶೇಕಡ 16. ಅಲ್ಲಿ ಉತ್ತರ ಸಂಖ್ಯೆ 16 ಇಲ್ಲದ ಸಿ ಅದ, ಉತ್ತರ ಸಂಖ್ಯೆ ಸಿ ಹಾಕಿಬಿಡ್ರಿ. ಶೇಕಡ ಚಿನ್ನ ಹಾಕಿಲ್ಲ ಅಂದ್ರೆ 16ಕ್ಕೆ ಉತ್ತರ ಹಾಕಿಬಿಡ್ರಿ. ಹೆಂಗೆ ಇದನ್ನ ಶೇಕಡ ತಕ್ಕೊಳ್ಳೋದು ಅನ್ನೋದು ಗುರ್ತಾತ. ಒಬ್ಬ ವಿದ್ಯಾರ್ಥಿಯು ಮೊದಲು ಪರೀಕ್ಷೆಯಲ್ಲಿ 25ಕ್ಕೆ 18 ಅಂಕಗಳನ್ನು, ಎರಡನೇ ಪರೀಕ್ಷೆಯಲ್ಲಿ 25ಕ್ಕೆ 22 ಅಂಕಗಳನ್ನು ಗಳಿಸಿದರೆ ಎರಡನೇದರಲ್ಲಿ ಶೇಕಡ ಎಷ್ಟು ಹೆಚ್ಚು ಗಳಿಸಿದನು? ಇಲ್ಲೇ ಪ್ರಮಾಣ ಒಟ್ಟು ಅಂಕಗಳು 25, ಇಲ್ಲೂ 25 ಅಂಕಗಳು. ಒಟ್ಟು 25 ಅಂಕಗಳಿಗೆ 18 ಮೊದಲನೇ ಪೇಪರ್ದಾಗ ತೊಗೊಂಡು 22ಕ್ಕೆ ಎರಡನೇ ಪೇಪರ್ದಾಗ ತೊಗೊಂಡ ಅಂದ್ರೆ ಎರಡನೇ ಪೇಪರ್ದಲ್ಲಿ ಹೆಚ್ಚಿನ ಅಂಕಗಳು ಹೆಂಗೆ ತಕ್ಕೋಬೇಕಂದ್ರೆ 25ಕ್ಕೆ 22ರೊಳಗೆ -25ಕ್ಕೆ 18 ಕಳೆದ್ರೆ 25ಕ್ಕೆ 4 ಹೆಚ್ಚದು. 25 ಅಂಕಗಳಿಗೆ 4 ಹೆಚ್ಚಳ ಆದರೆ 100ಕ್ಕೆ ಎಷ್ಟು ಅಂದ್ರೆ 16 ಶೇಕಡ. ಅಂದ್ರೆ ರೀತಿಗಳು ಗುರ್ತಿರ್ಬೇಕು ನಿಮಗೆ. ಬಾಯಲೇನೆ ಮಾಡ್ಬೋದು ಅದನ್ನು. ಹೆಂಗೆ ಇದನ್ನ ನೀವು ರೀತಿ ಪ್ರಕಾರ ಹಿಂಗೆ ಕಲ್ತ್ರಿ, ಅದನ್ನ ನವೋದಯದಾಗ ಹೆಂಗೆ ಕಲಿಬೇಕು, ಹೆಂಗೆ ಮಾಡಬೇಕು ಅನ್ನೋದು ತೋರಿಸ್ತೀವಿ. 25 2 ಸೇಮ್ ಅವ. ಗರಿಷ್ಠ ಅಂಕಗಳು 25 ಅವ. 25ರಲ್ಲಿ 22ರೊಳಗೆ ನೀವು 18 ಕಳೆದ್ರೆ 4 ಅಂದ್ರೆ ಅದನ್ನ ಹೆಂಗೆ ಹಚ್ಕೊಂಡು ಬಿಡಬೇಕು? ಇದು ನೋಡ್ರಿ, ಇಲ್ಲಿ 4 ಹೆಚ್ಚಾಗ್ಯಾವ ಅಂದ್ರೆ ಎಷ್ಟಕ್ಕೆ ಹೆಚ್ಚಾಗ್ಯಾವ? 4. 25ಕ್ಕೆ 4 ಹೆಚ್ಚಾಗ್ಯಾವಪ್ಪ ಅಂದ್ರೆ 100ಕ್ಕೆ ಬರೋಬ್ಬರಿ ಎಷ್ಟು? ಇದು ಶೇಕಡ. 25 ಒಂದಲೇ 25 4ಲೇ 4 4ಲೇ 16 ಶೇಕಡ. ಇದು ಹೆಂಗಾಗ ಅಂದ್ರೆ ನವೋದಯ NT ಥಿಯರಿ. ಅದು ಮೊದಲ ನಿಮ್ಮ ಗಣಿತ ಅರ್ಥ ಆಗ್ಬೇಕು. ಮೊದಲ NT ಥಿಯರಿ ಯಾವಾಗ ಅರ್ಥ ಆಗ್ತದಂದ್ರೆ, ನವೋದಯ ಥಿಯರಿ ಯಾವಾಗ ಅರ್ಥ ಆಗ್ತದಂದ್ರೆ ಈ ಗಣಿತನ ಸರಿಯಾಗಿ ತಿಳ್ಕೊಂಡ್ರೆ
ಆಕಸ್ಮಿಕವಾಗಿ ಹಿಂಗಿದ್ರೆ ಹಂಗೆ ಮಾಡ್ತೀರಿ. 25ಕ್ಕೆ 18 ಅಂಕಗಳನ್ನು ಎರಡನೇ ಪರೀಕ್ಷೆಯಲ್ಲಿ 50ಕ್ಕೆ 44 ಅಂಕಗಳು ಇದ್ವು ಅಂದ್ರೆ ಅವಾಗ ನೀವು ಒಂದೇ ಲೆವೆಲ್ಗೆ ತಗೋಬೇಕು. ಹೆಂಗೆ ತಗೋಬೇಕು? 25ಕ್ಕೆ 22 ಅಲ್ಲಲ್ಲಿ 50ಕ್ಕೆ 22 ಅಂದ್ರೆ 50ಕ್ಕೆ ಎಷ್ಟು? 18ರಲ್ಲಿ 36 ಆಗ್ತಾವ. ಹಿಂಗೆ ಗರಿಷ್ಠ ಅಂಕಗಳನ್ನ ನೀವು ಲೆವೆಲ್ ಮಾಡ್ಕೋಬೇಕು, ಅಥವಾ ಶೇಕಡಾಕರೆ ಸಮ ಮಾಡ್ಕೋಬೇಕು. ಒಂದು ಇಲ್ಲಿಗ 25 ಇದ್ದರೆ 25ಕ್ಕೆ ಮಾಡ್ಕೋಬೇಕು. ಒಂದು 50 ಇತ್ತು, ಒಂದು 25 ಇತ್ತು ಅಂದ್ರೆ 100ಕ್ಕೆ ಮಾಡ್ಕೊಂಡು ಬಿಡ್ರಿ. ಹೆಂಗೆ ಮಾಡೋದು 100ಕ್ಕೆ? ಅದನ್ನು ತೋರಿಸ್ತದ. 25ಕ್ಕೆ 18 ಆದ್ರೆ 100ಕ್ಕೆ ಎಷ್ಟು? ಇದು ಎರಡನೇ ರೀತಿ ಒಳಗೆ ನಾ ಗಣಿತ ನೋಡ್ರಿ. ನಿಮಗೆ ಗಣಿತ ಬರ್ತಿದ್ದು ಅಂದ್ರೆ ಭಾಳ ಸರಳ ರೀತಿ. 2 ಹೆಂಗೆ ಮಾಡೋದು? 25ಕ್ಕೆ 18 ಆದ್ರೆ 100ಕ್ಕೆ ಎಷ್ಟು? 25 4 100, 18 4 ನೋಡ್ರಿ ಎಷ್ಟಾಯ್ತು? 18 4 25 4 100 ಅಂದ್ರೆ 4 8 32 72 ಆಯ್ತು. ಇದು ಶೇಕಡ 72 ಆಯ್ತು. ಈಗ ನೋಡಿ 25ಕ್ಕೆ 22 ಆದ್ರೆ 100ಕ್ಕೆ ಎಷ್ಟು? ನೋಡ್ರಿ 25ಕ್ಕೆ ಎಷ್ಟು ನೋಡ್ರಿ? 18. ಇದೆಷ್ಟು? 22. 22 ಗುಂಡ್ಲೆ 4 ಯಾಕಂದ್ರೆ 100ಕ್ಕೆ ನೀವು 25 ಭಾಗಿಸಿದ್ರೆ 4 ಬರ್ತದೆ. 22 4 88 ಅದು. ಶೇಕಡ ಹೆಚ್ಚಳ ಬರೋಬರಿ. ಶೇಕಡ ಹೆಚ್ಚಳ ಬರೋಬರಿ. ಶೇಕಡ ಹೆಚ್ಚಳ ಬರೋಬರಿ 88 ಶೇಕಡ ಮೈನಸ್ 72 ಶೇಕಡ. 8ರಾಗ 2 ಆದ್ರೆ 6, 8ರಾಗ 7 ಆದ್ರೆ 1, 16 ಶೇಕಡ. ಇದನ್ನ 4ರಲ್ಲೇನೆ ಯಾಕೆ ಗುಣಿಸಿದ ನಾನು? ಆ 25 100ಕ್ಕೆ ಭಾಗ ಹೊಡೆದ್ರೆ ಎಷ್ಟು ಬರ್ತದೆ ನೋಡ್ರಿ? 25 4 100. ಇದು ನೋಡ್ರಿ 25 4 100. 18 ಗುಂಡ್ಲೆ 4 72 ಶೇಕಡ. 25ಕ್ಕೆ 22 ಅಂದ್ರೆ ಇದು 4 ಬರ್ತದ. 100ಕ್ಕೆ ಭಾಗಿಸಿದ್ರೆ 22 4 88 ಆಯ್ತು. ಶೇಕಡ ಹೆಚ್ಚಳ ಬರೋಬರಿ 88 ಶೇಕಡದಾಗ 72 ಶೇಕಡ ಕಳೆದು ಬಿಡ್ರಿ. 16 ಶೇಕಡ ಡೈರೆಕ್ಟ್ ಬಂದ್ಬಿಡ್ತದ. ಹಿಂಗೆ ಮಾಡ್ರಿ. 25ಕ್ಕೆ 4 ಹೆಚ್ಚಾದ್ರೆ 100ಕ್ಕೆ ಎಷ್ಟು? ಎಷ್ಟು ನವನಿ ಗಣಿತಗಳು ನೀವು ತಿಳ್ಕೊಳಿಕ್ ಸಾಧ್ಯ. ಇದು 1ನೇ ರೀತಿ, ಇದು 2ನೇ ರೀತಿ, ಇದು 3ನೇ ರೀತಿ. ಈಕ್ವಲ್ ಮಾಡ್ಕೊಂಡ್ಬಿಡು. ಇದನ್ನು ನೀವು ಶೇಕಡಕ್ಕೆ ಈಕ್ವಲ್ ಮಾಡ್ಕೊಂಡ್ರಿ, ಇದನ್ನು 25ಕ್ಕೆ ಈಕ್ವಲ್ ಮಾಡ್ಕೊಂಡ್ರಿ. ಇದನ್ನು ಲೆಕ್ಕಗಳನ್ನು ತಿಳ್ಕೊಂಡು ಮಾಡ್ಕೊಂಡ್ರೆ ಭಾಳ ಸರಳ. ಈಗಂತೂ ಇದು ರೀತಿ ಪ್ರಕಾರ 25ಕ್ಕೆ 22, 25ಕ್ಕೆ 18, 22ರಾಗ 18 ಕಳೆದ್ರೆ 4, ಸೇರುಗಳು ಸಮ ಇದ್ದಾಗ ಅಷ್ಟೇ ಇಡಬೇಕು. 25ಕ್ಕೆ 4 ಹೆಚ್ಚಳ ಆದಾಗ 100ಕ್ಕೆ ಎಷ್ಟು? ಇದು ರೀತಿ ಪ್ರಕಾರ. ಇದು ಮರಿಬಹುದು, ಇದನ್ನು ಮರಿಬಹುದು, ನೀವು ಇದನ್ನು ಮರೆಯಂಗಿಲ್ಲ. ಅದಕ್ಕೆ ಥಿಯರಿ ಅಂತಾರೆ. ಥಿಯರಿ ಗಣಿತಗಳನ್ನು ಕಲಿಯೋದು ಮಾತ್ರ ಮರಿಬೇಡ್ರಿ. ಯಾಕಂದ್ರೆ ಮುಂದೆ ನಿಮಗೆ ನಾಳೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಗಣಿತಗಳು ದೊಡ್ಡ ಬರ್ತಿರ್ತಾವ. ಇನ್ನೊಂದು ಶಾರ್ಟ್ಕಟ್ ಮೆಥಡ್ ಅಂತ ಗಣಿತಗಳು ಬರ್ತಿರ್ತಾವ. ನಾ ಮೊದಲ ರೀತಿ ಕಲಿಸ್ತೀನಿ. ಇದು 2ನೇ ಮೆಥಡ್, ಇದು 3ನೇದು. ನೋಡ್ರಿ 25ಕ್ಕೆ ತಕೊಂಡು ಬಿಟ್ಟಿರಿ ನೀವು. ಈಗ ನೋಡ್ರಿ ಎಷ್ಟು ಸರಳದದು. 25ಕ್ಕೆ 22ರಾಗ 18 ಕಳೆದ್ರೆ 4 ಬಂತು. 25ಕ್ಕೆ 4 ಆದ್ರೆ 100ಕ್ಕೆ ಎಷ್ಟು? 16 ಶೇಕಡ. ಎಕ್ದಮ್ ಚಟ್ಪಟ್ ಉತ್ತರ. ಇದು ನೋಡಿ, ಇದಕ್ಕೆ ಶೇಕಡ ಮಾಡ್ಕೊಂಡ್ರಿ ನೀವು. ಹೆಂಗೆ ಶೇಕಡ ಮಾಡ್ಕೊಂಡ್ರಿ ಅಂದ್ರೆ ಇದನ್ನು 100ಕ್ಕೆ ಭಾಗಿಸಿದ್ರೆ 4 ಬಂತು. 18 4 72 ಆಯ್ತು. ಇದನ್ನು 100ಕ್ಕೆ ಭಾಗಿಸಿದ್ರೆ 4 ಬಂತು. 22 4 88 ಆಯ್ತು. 100ಕ್ಕೆ ಭಾಗಿಸಿರಿ ಅಂದ್ರೆ ಶೇಕಡ ಮಾಡ್ಕೊಂಡಂಗೆ ನೀವು. ಅದು 25ಕ್ಕೆ 18 ಆದ್ರೆ 100ಕ್ಕೆ 72, 25ಕ್ಕೆ 22 ಆದ್ರೆ 100ಕ್ಕೆ ಎತ್ತಂದ್ರೆ 88, 88ರಾಗ 72 ಕಳೆದ್ರೆ 16 ಶೇಕಡ. ಯಾವುದಾದ್ರೂ ಒಂದು ರೀತಿಯನ್ನು ನೆನ್ಪಿಟ್ಕೊಡ್ರಿ, ಚೆನ್ನಾಗಿ ಫೇರ್ದ ಬರ್ಕೊಡ್ರಿ.